ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಡೊಮೆಸ್ಟಿಕ್ ಆ್ಯಂಡ್ ಗ್ಲೋಬಲ್ ಅಫೇರ್ಸ್ ಚಾನಲ್. ಸೊ ಈ ದಿನ ನಾವು ಈ ವಿಡಿಯೋದಲ್ಲಿ 13 ಫೆಬ್ರವರಿ 2023ರ ದ ಹಿಂದೂ ನ್ಯೂಸ್ ಪೇಪರ್ ಅನಾಲಿಸಿಸ್ನನ್ನು ಕನ್ನಡದಲ್ಲಿ ನೋಡೋಣ. ಸೊ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಸೊ ಇವತ್ತಿನ ಮೊದಲನೇ ಆರ್ಟಿಕಲ್ ಬಂದುಬಿಟ್ಟು ಗವರ್ನರ್ಸ್ನ ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ. 6 ಹೊಸ ಗವರ್ನರ್ಗಳನ್ನು ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ. ಅದರಲ್ಲಿ 5 ಸ್ಟೇಟ್ಸ್ಗೆ ಮತ್ತು 1 ಯೂನಿಯನ್ ಟೆರಿಟರಿ, ಅದು ಬಂದುಬಿಟ್ಟು ಲಡಾಖ್. ಸೊ ಹಾಗಾದರೆ ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ಗವರ್ನರ್ಸ್ನ ಹೇಗೆ ಅಪಾಯಿಂಟ್ ಮಾಡ್ತಾರೆ, ಯಾರು ಅಪಾಯಿಂಟ್ ಮಾಡ್ತಾರೆ, ಇವರಿಗಿರುವ ಅರ್ಹತೆಗಳು ಏನಿರಬೇಕು, ಇವರ ರೋಲ್ಸ್ ಮತ್ತು ಫಂಕ್ಷನ್ಸ್ ಏನು ಅಂತ ನೋಡೋಣ. ರಾಜ್ಯಪಾಲರು ಯಾರು? ರಾಜ್ಯಪಾಲರು ರಾಜ್ಯದ ನಾಮಮಾತ್ರ ಕಾರ್ಯನಿರ್ವಾಹಕ ಮುಖ್ಯಸ್ಥರಾಗಿರುತ್ತಾರೆ. ಅಂದರೆ ಸ್ಟೇಟ್ನ ಎಕ್ಸಿಕ್ಯೂಟಿವ್ ಹೆಡ್ ಆಗಿರ್ತಾರೆ. ಅಷ್ಟೇ ಇಲ್ಲದೆ ದ ಸ್ಟೇಟ್ನ ಕಾನ್ಸ್ಟಿಟ್ಯೂಷನಲ್ ಹೆಡ್ ಯಾರು ಅಂತ ಕೇಳಿದರೆ ಅದು ಗವರ್ನರ್ ಆಗಿರ್ತಾರೆ. ಅವರು ಮುಖ್ಯ ಕಾರ್ಯನಿರ್ವಾಹಕ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುವ ರಾಜ್ಯ ಕಾರ್ಯಕಾರಿಣಿಯ ಪ್ರಮುಖ ಭಾಗವನ್ನು ರೂಪಿಸುತ್ತಾರೆ. ಕೇಂದ್ರ ಸರ್ಕಾರವು ಪ್ರತಿ ರಾಜ್ಯಕ್ಕೆ ರಾಜ್ಯಪಾಲರನ್ನು ನಾಮನಿರ್ದೇಶನ ಮಾಡುತ್ತದೆ. ಹಾಗಾದರೆ ಇದನ್ನು ಯಾರು ನೇಮಿಸಲಾಗುತ್ತೆ ಅಂತಂದರೆ ಭಾರತದ ರಾಷ್ಟ್ರಪತಿಗಳು ತಮ್ಮ ಕೈ ಮತ್ತು ಮುದ್ರೆಯ ಅಡಿಯಲ್ಲಿ ವಾರೆಂಟ್ ಮೂಲಕ ಪ್ರತಿ ರಾಜ್ಯಕ್ಕೆ ರಾಜ್ಯಪಾಲರನ್ನು ನೇಮಕ ಮಾಡ್ತಾರೆ. ಪ್ರತಿ ರಾಜ್ಯಕ್ಕೂ ರಾಜ್ಯಪಾಲರನ್ನು ನೇಮಕ ಮಾಡುವ ಜವಾಬ್ದಾರಿ ಯಾರ ಮೇಲಿರುತ್ತದೆ ಅಂತಂದರೆ ಕೇಂದ್ರ ಸರ್ಕಾರದ ಮೇಲೆ ಇರುತ್ತದೆ. ಹಾಗೆ ರಾಷ್ಟ್ರಪತಿಯ ಚುನಾವಣೆಯಂತೆ ರಾಜ್ಯಪಾಲರ ಚುನಾವಣೆಗಳು ನೇರ ಮತ್ತು ಪರೋಕ್ಷವಾಗಿ ಇರುವುದಿಲ್ಲ. ರಾಜ್ಯಪಾಲರ ಕಚೇರಿಯು ಯೂನಿಯನ್ ಎಕ್ಸಿಕ್ಯೂಟಿವ್ ಭಾಗವಾಗಿ ಇರುವುದಿಲ್ಲ ಮತ್ತು ಇದು ಸ್ವತಂತ್ರ ಸಾಂವಿಧಾನಿಕ ಕಚೇರಿಯಾಗಿರುತ್ತದೆ. ರಾಜ್ಯಪಾಲರು ಕೇಂದ್ರ ಸರ್ಕಾರಕ್ಕೆ ಸೇವೆ ಸಲ್ಲಿಸುವುದಿಲ್ಲ, ನೆನಪಲ್ಲಿಟ್ಕೊಳ್ಳಿ, ಮತ್ತು ಅದರ ಅಧೀನಕ್ಕೂ ಕೂಡ ಬರುವುದಿಲ್ಲ. ಅಂದರೆ ಇದು ಒಂದು ಇಂಡಿಪೆಂಡೆಂಟ್ ಕಾನ್ಸ್ಟಿಟ್ಯೂಷನಲ್ ಬಾಡಿ ಆಗಿರ್ತದೆ. ಓಕೆ, ಇದು ಯಾವ ಯೂನಿಯನ್ ಗವರ್ಮೆಂಟಿಗೋಸ್ಕರ ಇದು ಕೆಲಸವನ್ನು ಮಾಡುವುದಿಲ್ಲ. ಒಕ್ಕೂಟದಿಂದ ಗವರ್ನರ್ ನಾಮನಿರ್ದೇಶನ ಮತ್ತು ಭಾರತದಲ್ಲಿ ಅಧ್ಯಕ್ಷರಿಂದ ಅವರ ನೇಮಕಾತಿಯು ಕೆನಡಾ ಮಾದರಿಯ ಸರ್ಕಾರವನ್ನು ಆಧರಿಸುತ್ತದೆ. ಅಂದರೆ ನಾವು ಗವರ್ನರ್ನ ನಾಮಿನೇಟ್ ಮಾಡೋದಾಗಿರ್ಬೋದು ಅಥವಾ ರಾಷ್ಟ್ರಪತಿಯಿಂದ ಅವರನ್ನು ನೇಮಕ ಮಾಡುವಂತಹ ಪ್ರೊಸೀಜರ್ಗಳನ್ನು ಯಾವ ಕಾನ್ಸ್ಟಿಟ್ಯೂಷನಿಂದ ಅಥವಾ ಯಾವ ನೇಷನಿಂದ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ ಅಂತಂದರೆ ಇಟ್ಸ್ ಫ್ರಮ್ ದ ಕೆನಡಾ. ಮುಂದೆ ಇವರ ಅವಧಿಯನ್ನು ನೋಡೋದಾದರೆ ರಾಜ್ಯಪಾಲರು ರಾಷ್ಟ್ರಪತಿಗಳ ಅಭಿಮತ ಅಡಿಯಲ್ಲಿ ಅಧಿಕಾರವನ್ನು ಹೊಂದಿರುವುದರಿಂದ ಅವರ ಕಚೇರಿಗೆ ಯಾವುದೇ ನಿಗದಿತ ಅವಧಿ ಇರುವುದಿಲ್ಲ. ರಾಷ್ಟ್ರಪತಿಗಳು ರಾಜ್ಯಪಾಲರನ್ನು ಪದಚ್ಯುತಗೊಳಿಸಬಹುದು ಮತ್ತು ಅವರನ್ನು ತೆಗೆದುಹಾಕುವ ಆಧಾರವನ್ನು ಸಂವಿಧಾನದಲ್ಲಿ ನಮೂದಿಸಲಾಗಿಲ್ಲ. ಅಂದರೆ ಟು ರಿಮೂವಲ್ ಆಫ್ ದ ಗವರ್ನರ್ನ ಕಾನ್ಸ್ಟಿಟ್ಯೂಷನಲ್ಲಿ ಎಲ್ಲೂ ಡಿಫೈನ್ ಮಾಡಿಲ್ಲ. ದ ಗ್ರೌಂಡ್ಸ್ ಫಾರ್ ದ ರಿಮೂವಲ್ ಆಫ್ ದ ಗವರ್ನರ್ ಹ್ಯಾಸ್ ನಾಟ್ ಬೀನ್ ಡಿಫೈನ್ಡ್ ಇನ್ ದ ಕಾನ್ಸ್ಟಿಟ್ಯೂಷನ್. ಮತ್ತು ಅವರಿಗೆ ಇಷ್ಟೇ ವರ್ಷ ಕೆಲಸ ಮಾಡಬೇಕು ಅನ್ನುವಂಥ ಟರ್ಮ್ ಕೂಡ ಕಾನ್ಸ್ಟಿಟ್ಯೂಷನಲ್ಲಿ ಮೆನ್ಷನ್ ಮಾಡಿಲ್ಲ. ರಾಜ್ಯಪಾಲರನ್ನು ರಾಷ್ಟ್ರಪತಿಗಳು ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ವರ್ಗಾಯಿಸಬಹುದು, ಅವರನ್ನು ಮರು ನೇಮಕ ಮಾಡಿಕೊಳ್ಳಬಹುದು. ನೋಡಿ, ಇಲ್ಲಿ ರೀಅಪಾಯಿಂಟ್ಮೆಂಟ್ ಕೂಡ ಇದೆ. ಅಷ್ಟೇ ಅಲ್ಲದೆ ದ ಟ್ರಾನ್ಸ್ಫರ್ ಆಫ್ ದ ಗವರ್ನರ್ ಯಾರು ಮಾಡ್ತಾರೆ? ರಾಷ್ಟ್ರಪತಿಗಳು ಮಾಡ್ತಾರೆ. ಇದಕ್ಕೆ ಅರ್ಹತೆಯನ್ನು ನೋಡೋದಾದರೆ ಅವರು ಭಾರತೀಯ ಪ್ರಜೆ ಆಗಿರಬೇಕು. ಅದಕ್ಕಿಂತ ಮುಂಚೆ ಲೋಕಸಭೆ ರಾಜ್ಯಸಭೆ ಸದಸ್ಯರಿಗಿಂತ ಭಿನ್ನವಾಗಿ ಅಥವಾ ಪ್ರಧಾನಮಂತ್ರಿ ಅಥವಾ ರಾಷ್ಟ್ರಪತಿಗಳ ಸಂದರ್ಭದಲ್ಲಿಯೂ ಸಹ ಅವರು ಅಧಿಕಾರವನ್ನು ಹೊಂದಲು ಭೇಟಿಯಾಗಲು ಅರ್ಹತೆಗಳನ್ನು ಹೊಂದಿರುತ್ತಾರೆ. ಆ 2 ಅರ್ಹತೆಗಳು ಅಂತಂದರೆ ಭಾರತೀಯ ಪ್ರಜೆ ಆಗಿರಬೇಕು ಮತ್ತು 35 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಾಗಿರಬೇಕು. ಇಲ್ಲಿ ಒಂದು ನೋಟನ್ನು ಕೊಟ್ಟಿದ್ದಾರೆ. ಒಬ್ಬ ವ್ಯಕ್ತಿಯು ರಾಜ್ಯಪಾಲರನ್ನಾಗಿ ನಾಮನಿರ್ದೇಶನ ಮಾಡುವ ಮೊದಲು ಸರ್ಕಾರವು 2 ಸಂಪ್ರದಾಯಗಳನ್ನು ಅನುಸರಿಸಬೇಕಾಗುತ್ತದೆ. ಅದರಲ್ಲಿ ಮೊದಲ ಸಂಪ್ರದಾಯ ಬಂದ್ಬಿಟ್ಟು ಆ ವ್ಯಕ್ತಿಯು ರಾಜ್ಯಕ್ಕೆ ಸೇರಿದ ರಾಜ್ಯಪಾಲರನ್ನಾಗಿ ನೇಮಿಸಿಲ್ಲ. ಅಂದರೆ ಯಾರು ಗವರ್ನರ್ ಮಾಡ್ತಿರೋ ಅವರು ಆ ಸ್ಟೇಟಿಗೆ ರೆಸಿಡೆಂಟ್ ಆಗಿರಬಾರ್ದು. ಆ ಸ್ಟೇಟಿಗೂ ಅವರಿಗೂ ಯಾವುದೇ ಒಂದು ಸಂಬಂಧ ಇರಬಾರದು. ಅವನು ನೇಮಕಗೊಂಡ ರಾಜ್ಯದಿಂದ ಯಾವುದೇ ಸಂಬಂಧವನ್ನು ಹೊಂದಿರದ ಹೊರಗಿನವರಾಗಿರಬೇಕು. ಅಂದರೆ ಔಟ್ ಆಫ್ ದ ಸ್ಟೇಟ್ ಆಗಿರಬೇಕು ಆ ಪರ್ಸನ್. 2ನೇ ಸಂಪ್ರದಾಯ ಬಂದ್ಬಿಟ್ಟು ರಾಜ್ಯಪಾಲರನ್ನು ನೇಮಿಸುವ ಮೊದಲು ರಾಷ್ಟ್ರಪತಿಗಳು ಮುಖ್ಯಮಂತ್ರಿಯವರ ಜೊತೆ ಸಮಾಲೋಚನೆಯನ್ನು ನಡೆಸಿ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು. ಆ ಪರ್ಟಿಕ್ಯುಲರ್ ಸ್ಟೇಟ್ನ ಮುಖ್ಯಮಂತ್ರಿಯವರೊಂದಿಗೆ ಸಮಾಲೋಚನೆಯನ್ನು ನಡೆಸಿ ಅವರು ಡಿಸಿಷನನ್ನು ತಗೋಬೇಕು. ಮೇಲಿನ 2 ಸಂಪ್ರದಾಯಗಳು ಸಂಪೂರ್ಣವಲ್ಲ ಮತ್ತು ಅನೇಕ ನಿರ್ದೇಶನಗಳಲ್ಲಿ ಕೇಂದ್ರ ಸರ್ಕಾರದಿಂದ ನಿರ್ಲಕ್ಷಿಸಲಾಗಿದೆ ಎಂಬುದನ್ನು, ಅಂದರೆ ಈ 2 ಸಂಪ್ರದಾಯಗಳನ್ನು ಅವರು ಕರೆಕ್ಟಾಗಿ ಫಾಲೋ ಮಾಡ್ತಿಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾದರೆ ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ದ ಗವರ್ನರ್ಸ್ ನಿಮ್ಮ ಮೇನ್ಸ್ ಎಕ್ಸಾಮಿನೇಷನಲ್ಲಿ KAS ಅಥವಾ IAS
ಅಥವಾ ಇತ್ತೀಚಿನ ದಿನಗಳಲ್ಲಿ ನಾವು ಕ್ವೆಶನ್ ಪೇಪರನ್ನು ನೋಡಿದರೆ ಸ್ಟೇಟ್ಮೆಂಟ್ಸ್ಗಳನ್ನು ತುಂಬ ಕೊಡ್ತಿದ್ದಾರೆ. ಸೊ ಹಾಗಾಗಿ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಬೌಟ್ ದ ಎಕ್ಸಿಕ್ಯೂಟಿವ್ ಪವರ್ ಆಫ್ ದ ಗವರ್ಮೆಂಟ್ ಅಥವಾ ಲೆಜಿಸ್ಲೇಟಿವ್ ಪವರ್ ಆಫ್ ದ ಗವರ್ನರ್, ಈ ಥರ ಕೇಳುವಂತಹ ಸಾಧ್ಯತೆ ಇದೆ. ಹಾಗಾಗಿ ಫಂಕ್ಷನ್ಸ್ ಆ್ಯಂಡ್ ಪವರ್ಸ್ ಆಫ್ ದ ಗವರ್ನರ್ನ ನೋಡೋಣ ಬನ್ನಿ. ಮೊದಲನೇದಾಗಿ ಎಕ್ಸಿಕ್ಯೂಟಿವ್ ಪವರ್, ನಂತರ ಲೆಜಿಸ್ಲೇಟಿವ್, ಫಿನಾನ್ಷಿಯಲ್, ಜುಡಿಷಿಯರಿ, ಗವರ್ನರ್ಸ್ ಡಿಸ್ಕ್ರಿಷನರಿ ಪವರ್ ಇನ್ 2 ಫಾರ್ಮ್ಸ್, ಒನ್ ಈಸ್ ಕಾನ್ಸ್ಟಿಟ್ಯೂಷನಲ್ ಮತ್ತು ಸಿಚುಯೇಷನಲ್. ಹಾಗಾದರೆ ಎಕ್ಸಿಕ್ಯೂಟಿವ್ ಪವರ್ಸ್ ಆಫ್ ದ ಗವರ್ನರಲ್ಲಿ ಯಾವ್ದ್ಯಾವುದು ಕವರ್ ಆಗುತ್ತೆ ಅಂತಂದರೆ, ಯಾವೆಲ್ಲ ಎಕ್ಸಿಕ್ಯೂಟಿವ್ ಆ್ಯಕ್ಷನ್ಸ್ ಸ್ಟೇಟ್ ಗೌರ್ಮೆಂಟ್ ತೆಗೆದುಕೊಳ್ಳುತ್ತೋ ಅದು ಇವರ ಹೆಸರಿನಲ್ಲಿ ತೆಗೆದುಕೊಳ್ಳಲಾಗುತ್ತದೆ. ಹಾಗೆ ದ ಅಪಾಯಿಂಟ್ಮೆಂಟ್ ಆಫ್ ದ ಚೀಫ್ ಮಿನಿಸ್ಟರ್ಸ್ ಆ್ಯಂಡ್ ಅದರ್ ಮಿನಿಸ್ಟರ್ಸ್ ಆಫ್ ದ ಸ್ಟೇಟ್, ಇದು ಕೂಡ ಎಕ್ಸಿಕ್ಯೂಟಿವ್ ಪವರ್ ಆಫ್ ದ ಗವರ್ನರ್ ಆಗಿರುತ್ತದೆ. ಹೌ ಆ್ಯನ್ ಆರ್ಡರ್ ದಟ್ ಹ್ಯಾಸ್ ಬೀನ್ ಟೇಕನ್ ಬೈ ಅಪ್ ಹಿಸ್ ನೇಮ್ ಈಸ್ ಟು ಬಿ ಅಥೆಂಟಿಕೇಟೆಡ್, ದ ರೂಲ್ಸ್ ಫಾರ್ ದ ಸೇಮ್ ಕ್ಯಾನ್ ಬಿ specified by the governor. He may or may not make the rules to simplify the transaction of the business of the state government. ಇವರು ರಾಜ್ಯ ಸರ್ಕಾರದ ಕೆಲವೊಂದು ಬಿಸ್ನೆಸ್ಗಳಿಗೆ ಕೆಲವೊಂದು ರೂಲ್ಸ್ಗಳನ್ನು ಮಾಡಬಹುದಾಗಿದೆ ಅಥವಾ ಅವುಗಳನ್ನು ತೆಗೆದುಹಾಕಬಹುದಾಗಿದೆ, ಯಾಕಂದರೆ ಟು ಸಿಂಪ್ಲಿಫೈ ದ ಟ್ರಾನ್ಸಾಕ್ಷನ್ಸ್. ಅಷ್ಟೇ ಅಲ್ಲದೆ ದ ಟ್ರೈಬಲ್ ವೆಲ್ಫೇರ್ ಮಿನಿಸ್ಟರ್ಸ್ ಇನ್ ದ ಸ್ಟೇಟ್ ಆಫ್ ಛತ್ತೀಸ್ಗಢ, ಜಾರ್ಖಂಡ್, ಮಧ್ಯಪ್ರದೇಶ್, ಒಡಿಸ್ಸಾದಲ್ಲಿ ಇವರು ನೇಮಕ ಮಾಡ್ತಾರೆ. He appoints the Advocate General of the state and he appoints the following people like State Election Commissioner, the Chairman and members of State Public Service Commissioners, Vice Chancellor of the University in the state. So the Chancellor of the University ಅವರೇ ಆಗಿರ್ತಾರೆ, ಹಾಗಾಗಿ Vice Chancellorನ ಇವರು ಅಪಾಯಿಂಟ್ ಮಾಡ್ತಾರೆ. He seeks the informations from the state government. A constitutional emergency in the state is recommended to the President by him. ಅಂದರೆ ನಾವೇನಂತೀವಿ ಸ್ಟೇಟ್ ಎಮರ್ಜೆನ್ಸಿ ಅಥವಾ ಪ್ರೆಸಿಡೆಂಟ್ ರೂಲ್, ಆರ್ಟಿಕಲ್ 356. The governor enjoys the extensive executive power as an agent of the president during the president rule in the state. ಸೊ ಯಾವೆಲ್ಲ ಅಪಾಯಿಂಟ್ಸ್ಮೆಂಟ್ ಬರುತ್ತೆ ಅಥವಾ ಸಂಪೂರ್ಣವಾಗಿ ಪ್ರೆಸಿಡೆಂಟ್ ರೂಲ್ ಇರುವಾಗ ಇವರು ಯೂನಿಯನ್ ಗೌರ್ಮೆಂಟ್ ಅಥವಾ ಎಕ್ಸಿಕ್ಯೂಟಿವ್ ಪವರನ್ನು ಒಂದು ಯೂನಿಯನ್ ಗೌರ್ಮೆಂಟ್ನ ಏಜೆಂಟ್ ಆಗಿ ಎಕ್ಸಿಕ್ಯೂಟ್ ಮಾಡ್ತಾರೆ, ಅಥವಾ ಇವರಿಗೆ ಯಾವುದೇ ಇನ್ಫಾರ್ಮೇಷನ್ ಬೇಕು ಅಥವಾ ಎಕ್ಸಿಕ್ಯೂಟಿವ್ ಆ್ಯಕ್ಷನ್ಸ್ಗಳು ಇವರ ನೇಮಿನಲ್ಲಿ ತೆಗೆದುಕೊಳ್ಳುವಂತಹ ಎಲ್ಲ ವಿಷಯಗಳು ಎಕ್ಸಿಕ್ಯೂಟಿವ್ ಪವರ್ ಆಫ್ ದ ಗವರ್ನೆನ್ಸ್ ಅಂಡರ್ ಒಳಗಡೆ ಬರ್ತದೆ. ಮುಂದೆ ನೋಡೋದಾದರೆ ಲೆಜಿಸ್ಲೇಟಿವ್ ಪವರ್ಸ್, ಇಟ್ ಈಸ್ ಇನ್ ಹಿಸ್ ಪವರ್ ಟು prorogue the state legislature and dissolve the state legislative assembly. He addressed the state legislature at the first session of the every year. If any bill pending in the state legislature, governor may or may not send the bill to the state legislature concerning the same. If the speaker of the legislative assembly is absent, the same is the deputy speaker, then the governor appoints a person to preside over the session. ಅಂದರೆ ಡೆಪ್ಯೂಟಿ ಸ್ಪೀಕರು ಇಲ್ಲ, ಸ್ಪೀಕರು ಇಲ್ಲ, ಅಸೆಂಬ್ಲಿನ ಮುಂದುವರಿಸೋದಕ್ಕೆ ಅಂದಾಗ ಗವರ್ನರ್ ಒಬ್ಬ ವ್ಯಕ್ತಿಯನ್ನು ನೇಮಕ ಮಾಡಬಹುದು, ಸೊ ದಟ್ ಅವರು ಆ ಸೆಷನನ್ನು ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಆ್ಯಸ್ ದ ಪ್ರೆಸಿಡೆಂಟ್ ನಾಮಿನೇಟ್ಸ್ 12 ಮೆಂಬರ್ಸ್ ಆಫ್ ದ ರಾಜ್ಯಸಭಾ, ಗವರ್ನರ್ ನಾಮಿನೇಟ್ಸ್ 1/6 ಆಫ್ ದ ಟೋಟಲ್ ಮೆಂಬರ್ಸ್ ಆಫ್ ದ ಲೆಜಿಸ್ಲೇಟಿವ್ ಕೌನ್ಸಿಲ್ ಫ್ರಮ್ ದ ಫೀಲ್ಡ್ ಆಫ್ ಲಿಟರೇಚರ್, ಸೈನ್ಸ್, ಆರ್ಟ್, cooperative movement, social service. As the president nominates 2 members of the Lok Sabha, governor nominates 1 member in the state legislature. ಇದು ಈ ಪ್ರಾವಿಷನ್ಸ್ ಈಗ ಇಲ್ಲ, ಆಂಗ್ಲೋ ಇಂಡಿಯನ್ಸಿಗೆ ಅವರು ರಿಸರ್ವೇಷನ್ನ ತೆಗೆದಾಕಿದ್ದಾರೆ. ಮುಂದಿನ ಲೆಜಿಸ್ಲೇಟಿವ್ ಪವರ್ಸ್ ನೋಡೋದಾದರೆ, ಹಿ ಕ್ಯಾನ್ ಕನ್ಸಲ್ಟ್ ದ ಎಲೆಕ್ಷನ್ ಕಮಿಷನರ್ ಫಾರ್ ದ ಡಿಸ್ಕ್ವಾಲಿಫಿಕೇಷನ್ ಆಫ್ ದ ಮೆಂಬರ್ಸ್. ಆ್ಯಂಡ್ ಬಿಲ್ಗೆ ಬಂದಾಗ ಇದು ಆ್ಯಕ್ಟ್ ಆಗಬೇಕಂತಂದರೆ ಇವರ ಅಸೆಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪರ್ಟಿಕ್ಯುಲರ್ ಬಿಲ್ಗೆ ಇವರು ಅಸೆಂಟನ್ನು ಕೊಡಬಹುದು, ಅಂದರೆ ಒಪ್ಪಿಗೆಯನ್ನು ಕೊಡ್ಬೋದು, ಅಥವಾ ಅವರ ಒಪ್ಪಿಗೆಯನ್ನು ವಿತ್ಹೋಲ್ಡ್ ಮಾಡ್ಬೋದು, ಅಥವಾ ಆ ಬಿಲ್ಲನ್ನು ರಿಟರ್ನ್ ಮಾಡ್ಬೋದು ಫಾರ್ ದ ಅಮೆಂಡ್ಮೆಂಟ್, ಅಥವಾ ರಿಸರ್ವ್ ಫಾರ್ ದ ಪ್ರೆಸಿಡೆಂಟ್. ಮುಂದೆ ನೋಡೋದಾದರೆ ಫೈನಾನ್ಷಿಯಲ್ ಪವರ್ಸ್, ದ ಬಜೆಟ್, he look over the state budget being laid in the state legislature. His recommendation is prerequisite for the introduction of money bill in the state legislature. ಹೇಗೆ ಯೂನಿಯನಲ್ಲಿ ನಾವು ನೋಡಿದ್ವಿ, ದ ಮನಿ ಬಿಲ್ನ ಪ್ರೆಸೆಂಟ್ ಮಾಡುವಾಗ ಇನ್ ದ ಪಾರ್ಲಿಮೆಂಟ್ ದ ಪ್ರೆಸಿಡೆಂಟ್ ಅಪ್ರೂವಲ್, ಪ್ರಿಯರ್ ಅಪ್ರೂವಲ್ ಈಸ್ ಇಂಪಾರ್ಟೆಂಟ್. ಸೊ ಹಾಗೆ ಸ್ಟೇಟಲ್ಲಿ ಮನಿ ಬಿಲ್ಲನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಸ್ಟೇಟ್ ಲೆಜಿಸ್ಲೇಚರಲ್ಲಿ ಅಂತಂದರೆ ದ ಪ್ರೀ ರಿಕ್ವಿಸಿಟ್ or the pre-recommendations of the governor is mandatory, and he recommends for the demands for the grants which otherwise cannot be given, and the contingency fund of state is under him, and he makes the advances out to meet the unforeseen expenditure. The state finance commission is constituted every 5 years by him.
ಸೊ ದ ಆರ್ಟಿಕಲ್ ಬಂದ್ಬಿಟ್ಟು ಸ್ಟೇಟ್ ಫೈನಾನ್ಸ್ ಕಮಿಷನ್ಗೆ 243I. ಮುಂದೆ ಜುಡಿಷಿಯಲ್ ಪವರ್, ದ ಪಾರ್ಡನಿಂಗ್ ಪವರ್ಸ್ ಅಂದರೆ ಪ್ರೆಸಿಡೆಂಟ್ ಕನ್ಸಲ್ಟ್ ದ ಗವರ್ನರ್ ವೈಲ್ ಅಪಾಯಿಂಟಿಂಗ್ ದ ಜಡ್ಜಸ್ ಆಫ್ ದ ಹೈಕೋರ್ಟ್, ಇದು ಒಂದು ಪವರ್, ಇದಕ್ಕೆ ಆಮೇಲೆ ಬರೋಣ. ಇನ್ ಕನ್ಸಲ್ಟೇಷನ್ ವಿತ್ ದ ಸ್ಟೇಟ್ ಹೈಕೋರ್ಟ್, ದ ಗವರ್ನರ್ ಮೇಕ್ಸ್ ದ ಅಪಾಯಿಂಟ್ಮೆಂಟ್, posting and promotion of district judges, and in consultation with the state high court and the state public service commission he also appoints the person to the judicial services. So ಇಲ್ಲಿ ಪಾರ್ಡನಿಂಗ್, ರಿಪ್ರೈವ್, ರಿಸ್ಪೈಟ್, ರೆಮಿಟ್ ಆ್ಯಂಡ್ ಕಮಿಟಿ ಅನ್ನುವಂತಹ ಪಾರ್ಡನಿಂಗ್ ಪವರ್ಸ್ಗಳನ್ನ ಆರ್ಟಿಕಲ್ 161 ಆಫ್ ದ ಕಾನ್ಸ್ಟಿಟ್ಯೂಷನಲ್ಲಿ ಗವರ್ನರ್ಗೆ ಕೊಡಲಾಗಿದೆ. ದ ಸೇಮ್ ಪವರ್ಸ್ ಆಸ್ ಗಿವನ್ ಟು ದ ಪ್ರೆಸಿಡೆಂಟ್ ಅಂಡರ್ ಆರ್ಟಿಕಲ್ 72. ಆದರೆ ಪ್ರೆಸಿಡೆಂಟಿಗೆ ಮತ್ತು ಗವರ್ನರ್ಗೆ ಇರುವ ಪಾರ್ಡನಿಂಗ್ ಪವರ್ ಡಿಫ್ರೆನ್ಸ್ ಏನಂತಂದರೆ, ಪ್ರೆಸಿಡೆಂಟು ಡೆತ್ ಸೆಂಟೆನ್ಸ್ ಮತ್ತು ಮಾರ್ಷಿಯಲ್ ಲಾಗಳಲ್ಲಿ ತಮ್ಮ ಪಾರ್ಡನಿಂಗ್ ಪವರ್ಸ್ನ ಯೂಸ್ ಮಾಡ್ಕೋಬಹುದು. ಆದರೆ ಈ ಪ್ರಾವಿಷನ್ಸು ಗವರ್ನರ್ಗೆ ಇರುವುದಿಲ್ಲ ಯಾವಾಗ ಡೆತ್ ಸೆಂಟೆನ್ಸ್ ಮತ್ತು ಮಾರ್ಷಲ್ ಲಾ. ಹಾಗಾದರೆ ಪಾರ್ಡನ್ ಅಂತಂದರೆ ಏನಂತಂದರೆ, ಒಬ್ಬ ಕನ್ವಿಕ್ಟನನ್ನು, ಒಬ್ಬ ಅಪರಾಧಿಯನ್ನು ಎಲ್ಲ ಶಿಕ್ಷೆಗಳಿಂದ ಸಂಪೂರ್ಣವಾಗಿ ಮುಕ್ತ ಮಾಡುವಂಥದ್ದನ್ನು ನಾವು ಪಾರ್ಡನ್ ಅಂತ ಕರಿತೀವಿ. ಹಾಗಾದರೆ ರಿಪ್ರೈವ್ ಅಂತಂದರೆ ಆ ಸೆಂಟೆನ್ಸ್ನ ಟೆಂಪ್ರವರಿ ಪೀರಿಯಡ್ಗೆ ವಿತ್ಹೋಲ್ಡ್ ಮಾಡೋದು. ರಿಸ್ಪೈಟ್ ಅಂತಂದರೆ ಕೆಲವು ಸ್ಪೆಷಲ್ ಕಂಡೀಷನ್ಸಲ್ಲಿ ಆ ಸೆಂಟೆನ್ಸ್ನ ಕಡಿಮೆ ಮಾಡೋದು, ಅಂದರೆ ಅಪರಾಧವನ್ನು ಕಡಿಮೆ ಮಾಡೋದು. ಯಾವಾಗ ಅಂತಂದರೆ, ಫಾರ್ ಎಕ್ಸಾಂಪಲ್ ಆ ಪರ್ಸನ್ ಫಿಸಿಕಲಿ ಡಿಸೇಬಲ್ಡ್ ಆಗಿದ್ದಾಗ, ಅಥವಾ ಒಂದು ವುಮೆನ್, ಪ್ರೆಗ್ನೆಂಟ್ ವುಮೆನ್, ಈ ಥರ ಸ್ಪೆಷಲ್ ಕಂಡೀಷನ್ಸ್ನಲ್ಲಿ ಶಿಕ್ಷೆಯನ್ನು ಕಡಿಮೆ ಮಾಡುವಂತಹದ್ದು. ರಿಮೈಟ್ ಅಂತಂದರೆ ಒಂದು ಶಿಕ್ಷೆಯ ಅವಧಿಯನ್ನು ಕಡಿಮೆ ಮಾಡೋದು ವಿತೌಟ್ ಚೇಂಜಿಂಗ್, ಆ ಶಿಕ್ಷೆಯ ಗುಣಲಕ್ಷಣಗಳನ್ನು ಚೇಂಜ್ ಮಾಡದೆ ಅದನ್ನು ರೆಡ್ಯೂಸ್ ಮಾಡುವಂಥದ್ದು. ಕಮ್ಯೂಟ್ ಬಂದುಬಿಟ್ಟು ಒಂದು ಫಾರ್ಮ್ ಆಫ್ ಶಿಕ್ಷೆಯಿಂದ ಅನದರ್ ಫಾರ್ಮ್ ಚೇಂಜ್ ಮಾಡುವುದನ್ನು ನಾವು ಕಮ್ಯೂಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಲೈಫ್ ಇಂಪ್ರಿಸನ್ಮೆಂಟ್ ಮಾಡಿದ್ರು ಅಂತ ತಿಳ್ಕೊಳ್ಳಿ, ಅದನ್ನು ಲೈಫ್ ಲಾಂಗ್ ಅವರನ್ನು ಇಂಪ್ರಿಸನ್ಮೆಂಟ್ ಮಾಡೋದು ಬೇಡ, ಬರೀ 5 ವರ್ಷಗಳ ತನಕ ಮಾಡಿ ಅನ್ನುವಂಥದ್ದನ್ನು ನೋಡ್ಬೋದು. ರೆಮಿಟ್ ಅಂತಂದರೆ 7 ವರ್ಷ ಶಿಕ್ಷೆ ಇರುತ್ತೆ, ಆದರೆ ಇದನ್ನು ಶಿಕ್ಷೆಯನ್ನು ಚೇಂಜ್ ಮಾಡದೆ, ಇದು ಫಾರ್ಮ್ನ ಚೇಂಜ್ ಮಾಡದೆ ಇದನ್ನು ರೆಡ್ಯೂಸ್ ಮಾಡೋದು, ಮತ್ತು 6 ವರ್ಷಗಳ ಶಿಕ್ಷೆಯನ್ನು ಕೊಡಿ ಅಂತ. ಸೊ ಇದು ಪಾರ್ಡನಿಂಗ್ ಪವರ್ಸ್ ಆಫ್ ದ ಜುಡಿಷಿಯಲ್ ಪವರ್. ಡಿಸ್ಕ್ರಿಷನರಿ ಪವರ್ಸ್ ಆಫ್ ಗವರ್ನರ್ ಬಂದರೆ ಕಾನ್ಸ್ಟಿಟ್ಯೂಷನಲ್ ಮತ್ತು ಸಿಚುಯೇಷನರಿ. ಮೊದಲನೇದಾಗಿ ಕಾನ್ಸ್ಟಿಟ್ಯೂಷನಲ್ ಡಿಸ್ಕ್ರಿಷನರಿ ಪವರ್ ಆಫ್ ಗವರ್ನರ್ ನೋಡೋದಾದರೆ, ಯಾವುದೇ ಒಂದು ಬಿಲ್ಲನ್ನು ಪ್ರೆಸಿಡೆಂಟಿಗೆ ರಿಸರ್ವ್ ಮಾಡಬೇಕಾ ಬೇಡುವ ಅನ್ನುವಂತಹ ಡಿಸಿಷನನ್ನು ಇವರೇ ತಗೊತಾರೆ. ಇದಕ್ಕೆ ಅಡ್ವೈಸ್ ಆಫ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಏನೂ ಬೇಕಾಗುವುದಿಲ್ಲ. ಹಾಗೆ ದ ಪ್ರೆಸಿಡೆಂಟ್ ರೂಲ್ ಅಥವಾ ಸ್ಟೇಟ್ ಎಮರ್ಜೆನ್ಸಿನ ದ ಸೆಂಟರ್ ಗೌರ್ಮೆಂಟಿಗೆ ರೆಕಮೆಂಡೇಷನ್ ಮಾಡುವಂತಹ ಅಧಿಕಾರ ಕೂಡ ಇವರ ಓನ್ ಡಿಸ್ಕ್ರಿಷನ್ ವಿವೇಚನೆಗೆ ಬಿಟ್ಟಿದ್ದು. ಹಾಗೆ he is given the additional charge as a administrator of the union territory. He can take actions at his own discretion when he has to determine the amount payable. ಅಂದರೆ ಮಿನರಲ್ ಎಕ್ಸ್ಪ್ಲೋರೇಷನ್ ಇಂದ ಬಂದಂತಹ ದುಡ್ಡನ್ನು, ಅಮೌಂಟನ್ನು ಆ ಟ್ರೈಬಲ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ಗಳಿಗೆ ಡಿಸ್ಟ್ರಿಬ್ಯೂಷನ್ ಮಾಡುವಂಥದ್ದು. ಯಾವ್ಯಾವ ಸ್ಟೇಟಲ್ಲಿ, ಅಸ್ಸಾಂ, ಮೇಘಾಲಯ, ತ್ರಿಪುರ, ಮಿಜೋರಾಂ ರಾಜ್ಯಗಳಲ್ಲಿ ಈ ಟ್ರೈಬಲ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ಗಳಿಗೆ ಮಿನರಲ್ ಎಕ್ಸ್ಪ್ಲೋರೇಷನಿಂದ ಬಂದಂಥ ದುಡ್ಡನ್ನು ಡಿಸ್ಟ್ರಿಬ್ಯೂಷನ್ ಮಾಡುವಂತಹ ಅಧಿಕಾರ ಕೂಡ ಇವರಿಗೆ ಇರುತ್ತದೆ. ಹಾಗೆ he calls upon the chief minister seeking the information regarding the administrative and legislative affairs of the state. ಅಷ್ಟೇ ಅಲ್ಲದೆ ಯಾವಾಗ ಯಾವ ಪಾರ್ಟಿಯೂ ಕೂಡ ಮೆಜಾರಿಟಿಯನ್ನು ಹೊಂದಿಲ್ಲ ಅಂತ ಅಂದಾಗ ಅವರೇ ಚೀಫ್ ಮಿನಿಸ್ಟರ್ನ ಅಪಾಯಿಂಟ್ ಮಾಡುವಂತಹ ಅಧಿಕಾರವನ್ನು ಕೂಡ ಹೊಂದಿರ್ತಾರೆ. ಯಾವಾಗ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ನೋ ಕಾನ್ಫಿಡೆನ್ಸ್ನ ಪ್ರೂವ್ ಮಾಡ್ತಾರೆ, ಆಗ ಆ ಸರ್ಕಾರವನ್ನು ಡಿಸ್ಮಿಸ್ ಮಾಡುವ ಅಧಿಕಾರವನ್ನು ಕೂಡ ಇವರು ಡಿಸ್ಕ್ರಿಷನರಿ ಪವರ್, ದ ಸಿಚುಯೇಷನಲ್. ಸೊ ಕಾನ್ಸ್ಟಿಟ್ಯೂಷನ್ ಇಷ್ಟ ಆಯಿತು, ಈಗ ಸಿಚುಯೇಷನಲ್. ನೆಕ್ಸ್ಟ್, ವೆನ್ he dissolves the state legislative assembly on the time when it loses its majority. ಅಷ್ಟೇ ಅಲ್ಲದೆ he established a separate development board for the Vidarbha and Marathwada in Maharashtra and development board in Saurashtra and Gujarat. ಹಾಗೆ ನಾಗಾ ಹಿಲ್ಸ್ಗಳಲ್ಲಿ ಲಾ ಆ್ಯಂಡ್ ಆರ್ಡರ್ ಮೇಂಟೆನೆಂಟ್ ಮಾಡುವಂತಹ ಡಿಸ್ಕ್ರಿಷನರಿ ಪವರ್ಗಳನ್ನು ಇವರು ಹೊಂದಿದ್ದಾರೆ. ಅಷ್ಟೇ ಅಲ್ಲದೆ ದ ರೆಸ್ಪೆಕ್ಟಿವ್ ಅಡ್ಮಿನಿಸ್ಟ್ರೇಷನ್ ಆಫ್ ದ ಟ್ರೈಬಲ್ ಏರಿಯಾಸ್ ಇನ್ ಅಸ್ಸಾಂ also comes under the situational discretionary power of governor. ಅಷ್ಟೇ ಅಲ್ಲದೆ ಮಣಿಪುರ್ ಹಿಲ್ಲಿ ರೀಜನಲ್ಲಿ ಅಡ್ಮಿನಿಸ್ಟ್ರೇಷನನ್ನು ಮೇಂಟೈನ್ ಮಾಡುವಂಥದ್ದು. ದ ಪೀಸ್ ಆ್ಯಂಡ್ ಎಕನಾಮಿಕ್ ಅಡ್ವಾನ್ಸ್ಮೆಂಟ್ ಇನ್ ದ ಡಿಫ್ರೆಂಟ್ ಸೆಕ್ಷನ್ಸ್ ಆಫ್ ದ ಸಿಕ್ಕಿಂ. ವಿತ್ ರೆಸ್ಪೆಕ್ಟ್ ಟು ದ ಲಾ ಆ್ಯಂಡ್ ಆರ್ಡರ್ ಇನ್ ಅರುಣಾಚಲ್ ಪ್ರದೇಶ್, when he has to establish a separate development board for the Hyderabad Karnataka region in Karnataka. So the development boards in Maharashtra, Gujarat and Hyderabad Karnataka in Karnataka region, ಮತ್ತೆ
ಕೆಲವೊಂದು ಹಿಲ್ಲಿ ಮತ್ತು ಟ್ರೈಬಲ್ ಏರಿಯಾ ಆಫ್ ನಾಗಾಲ್ಯಾಂಡ್, ಅಸ್ಸಾಂ, ಸಿಕ್ಕಿಂ ಆ್ಯಂಡ್ ಅರುಣಾಚಲ್ ಪ್ರದೇಶ್ ಇವರ ಸಿಚುಯೇಷನಲ್ ಡಿಸ್ಕ್ರಿಷನರಿ ಪವರಲ್ಲಿ ಬರುತ್ತದೆ. ಇಷ್ಟೇ ಅಲ್ಲದೆ 7th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಅಡಿಯಲ್ಲಿ 1956 ಮಾಡುವಂಥ ಕಾನ್ಸ್ಟಿಟ್ಯೂಷನಲ್ ತಿದ್ದುಪಡಿಯಿಂದ ಇವರು ಒಬ್ಬ ರಾಜ್ಯಪಾಲರು 2 ಅಥವಾ ಹೆಚ್ಚಿನ ರಾಜ್ಯಕ್ಕೆ ನೇಮಕ ಮಾಡಬಹುದು ಅನ್ನುವಂಥದ್ದನ್ನು ಈ ತಿದ್ದುಪಡಿ ಹೇಳ್ತದೆ ಅಂಡರ್ ಆರ್ಟಿಕಲ್ 156. ಹಾಗಾದರೆ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ಫಾರ್ ದ ಗವರ್ನರ್ಸ್ ನೋಡೋದಾದರೆ 153 to 167 ಆರ್ಟಿಕಲ್ಸ್ ಟಾಕ್ಸ್ ಅಬೌಟ್ ದ ಗವರ್ನರ್ಸ್ ವೇರಿಯಸ್ ಪ್ರಾವಿಷನ್ಸ್. ನಿಮ್ಮ ಹೋಮ್ವರ್ಕ್ ಇವತ್ತು ಕರ್ನಾಟಕದ ಈಗಿನ ಗವರ್ನರ್ ಯಾರು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲದೆ ಇವರು ಯಾವ ರಾಜ್ಯದವರು, ಮುಂಚೆ ಗವರ್ನರ್ ಆಫ್ ಕರ್ನಾಟಕ ಆಗೋದಕ್ಕಿಂತ ಮುಂಚೆ ಇವರು ಯಾವ ರಾಜ್ಯದಲ್ಲಿ ಅಥವಾ ಯಾವ ಪೊಲಿಟಿಕಲ್ ಪಾರ್ಟಿಯಲ್ಲಿ ಏನು ಕಾರ್ಯನಿರ್ವಹಿಸ್ತಿದ್ರು ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಮುಂದಿನ ಆರ್ಟಿಕಲ್ ಬಂದುಬಿಟ್ಟು 4G ಇನ್ ದ ನೇಮ್ ಓನ್ಲಿ ಡೇಟಾ ನೀಡಲ್ ಶಟರ್ ಇನ್ ದ ಗ್ರೇ ಸ್ಪಾಟ್ಸ್ ಇನ್ ಇಂಡಿಯಾ. ಯಾರೋ ಒಬ್ಬರು ಗುಜರಾತಿನಲ್ಲಿ ಒಂದು ಕಂಪ್ಲೇಂಟನ್ನು ಮಾಡಿದ್ದಾರೆ. ಅಂದರೆ ನಮ್ಮ ಮನೆಯಲ್ಲಿ ಟವರ್ಸ್ಗಳು ಹತ್ತಿರ ಇದ್ದೂ 4G ಡೇಟಾ ಕನೆಕ್ಟ್ ಆಗ್ತಿಲ್ಲ, ಅದು 512 ಕಿಲೋಬೈಟ್ಸ್ ಪರ್ ಸೆಕೆಂಡ್ ಗಿಂತನೂ ಕಡಿಮೆ ಸ್ಪೀಡಲ್ಲಿ ಇದೆ ಅಂತ. ಸೊ ಇಲ್ಲಿ ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ಗ್ರೇ ಸ್ಪಾಟ್ಸ್ ಅಂದರೆ ಏನು ಮತ್ತು ಇನ್ನೊಂದು ಟರ್ಮ್ ಇಲ್ಲಿ ಮೆನ್ಷನ್ ಮಾಡಿದರೆ ವೈಟ್ ಸ್ಪಾಟ್ ಅಂದರೆ ಏನು ಅಂತ ತಿಳ್ಕೋಬೇಕು. ಗ್ರೇ ಸ್ಪಾಟ್ ಅಂತಂದರೆ ಯಾವ ಜಾಗದಲ್ಲಿ ಕನೆಕ್ಟಿವಿಟಿ ಇದೆ, that shows the connectivity but not getting the enough access, ಅದನ್ನು ನಾವು ಗ್ರೇ ಸ್ಪಾಟ್ ಅಂತ ಕರಿತೀವಿ. ಯಾವ ಏರಿಯಾದಲ್ಲಿ ಸೆಲ್ಯುಲಾರ್ ಕನೆಕ್ಟಿವಿಟಿ ಇರುವುದಿಲ್ಲವೋ ಅಂಥ ಜಾಗಗಳನ್ನು ನಾವು ವೈಟ್ ಸ್ಪಾಟ್ ಅಂತ ಕರಿತೀವಿ. ಸೊ ಈ ಎರಡು ಟರ್ಮಿನಾಲಜೀಸ್ಗಳನ್ನು ನೆನ್ಪಿಟ್ಕೊಳ್ಳಿ. ಸೊ ಈ ಆರ್ಟಿಕಲನ್ನು ನೋಡಿದಾಗ ನನಗೆ ಇನ್ನೊಂದು ವಿಷಯ ನೆನಪಿಗೆ ಬಂದಿದ್ದು ಅಂತಂದರೆ, ಇತ್ತೀಚೆಗೆ ಭಾರತದ ಮೊದಲ ಡಿಜಿಟಲ್ ವಿಲೇಜ್ ಅಂತ ಗುಜರಾತಿನ ಒಂದು ಹಳ್ಳಿ ಇದನ್ನು ಹೆಸರನ್ನು ಪಡ್ಕೊಂಡಿದೆ. ಆ ವಿಲೇಜ್ ಹೆಸರು ಬಂದ್ಬಿಟ್ಟು ಅಕೋದರ. ಸೊ ವಿಚ್ ಈಸ್ ದ ಫಸ್ಟ್ ಇಂಡಿಯಾಸ್ ಡಿಜಿಟಲ್ ವಿಲೇಜ್ ಅಂತ ಕೇಳಿದರೆ ಅಕೋದರ ಆಫ್ ಗುಜರಾತ್. ಅಂದರೆ ಈ ಹಳ್ಳಿಯಲ್ಲಿ ಎಲ್ಲರ ಕೈಯಲ್ಲೂ ಮೊಬೈಲ್ ಫೋನ್ ಇದೆ, ಎಲ್ಲರ ಬ್ಯಾಂಕ್ ಅಕೌಂಟಿಂಗು ಕೂಡ ಡಿಜಿಟಲ್ ಆಗಿದೆ, ಎಲ್ಲರೂ ರೂಪೇ ಡೆಬಿಟ್ ಕಾರ್ಡನ್ನು ಯೂಸ್ ಮಾಡ್ತಿದ್ದಾರೆ. ಅವ್ರು ಶಾಪಿಂಗ್ ಹೋಗ್ಬೇಕಾದ್ರೂ ಅಷ್ಟೇ, ಏನಾದರೂ ಖರೀದಿ ಮಾಡಬೇಕಾದ್ರೂ ಅಷ್ಟೇ ಕ್ಯಾಶನ್ನು ಕ್ಯಾರಿ ಮಾಡೋದಿಲ್ಲ, ಅವರು ಕಾರ್ಡ್ಗಳ ಮೂಲಕ ಅಥವಾ UPI ಮೂಲಕ ಪೇಮೆಂಟನ್ನು ಮಾಡ್ತಿದ್ದಾರೆ. ಸೊ ನಿಮ್ಮ ಹೋಮ್ವರ್ಕ್ ಬಂದುಬಿಟ್ಟು ಇವತ್ತು ಹೋಗ್ಬಿಟ್ಟು 5G ಮತ್ತು 4G ವ್ಯತ್ಯಾಸ ಏನು ಅಂತ ಒಂದು ನೋಟ್ಸನ್ನು ಮಾಡಿಟ್ಕೊಳ್ಳಿ. ಯಾಕಂದರೆ ನಿಮ್ಮ KAS ಸಿಲೆಬಸ್ಸಲ್ಲಿ GS3 ದ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಟಾಪಿಕಲ್ಲಿ ದ ವೆರಿ ಹಾಟ್ ಟಾಪಿಕ್ ಅಂತಲೇ ಹೇಳ್ಬೋದು 5G ಮತ್ತು 4G. ಮುಂದಿನ ಆರ್ಟಿಕಲ್ ಬಂದುಬಿಟ್ಟು ಎಲಿಮಿನೇಷನ್ ಆಫ್ ದ ಲಿಂಫ್ಯಾಟಿಕ್ ಫಿಲಾರಿಯಾಸಿಸ್, ಸ್ಟೇಟ್ ಸ್ಟಾರ್ಟ್ ದ ಮಾಸ್ ಡ್ರಗ್ ಅಡ್ಮಿನಿಸ್ಟ್ರೇಷನ್. ಸೊ ಇಲ್ಲಿ ಒಂದು ಡಿಸೀಸ್ನ ಬಗ್ಗೆ ನಾವು ಓದಬೇಕಾಗುತ್ತೆ. ಸೊ ಲಿಂಫ್ಯಾಟಿಕ್ ಫಿಲಾರಿಯಾಸಿಸನ್ನು ಕನ್ನಡದಲ್ಲಿ ದುಗ್ಧರಸ ಫಿಲಾರಿಯಾಸಿಸ್ ಅಂತ ಕರೀತಾರೆ. ಇಂಗ್ಲೀಷಿನಲ್ಲಿ ಇದನ್ನು ಲಿಂಫ್ಯಾಟಿಕ್ ಫಿಲಾರಿಯಾಸಿಸ್ ಎಂದು ಕರೆಯುತ್ತಾರೆ. ಇದು ದುಗ್ಧರಸ ವ್ಯವಸ್ಥೆಯಲ್ಲಿ ವಾಸಿಸುವ ಪರಾವಲಂಬಿ ಹುಳಗಳ ಸೋಂಕಿನಿಂದ ಉಂಟಾಗುತ್ತದೆ. ಪರಾವಲಂಬಿಯ ಲಾರ್ವಾ ಹಂತಗಳು ರಕ್ತದಲ್ಲಿ ಪರಿಚಲನೆಯಾಗುತ್ತದೆ ಮತ್ತು ಸೊಳ್ಳೆಗಳಿಂದ ವ್ಯಕ್ತಿಯಿಂದ ವ್ಯಕ್ತಿಗೆ ಹರಡುತ್ತದೆ. ಅಂದರೆ ಯಾವ ಪ್ರಾಣಿಯಿಂದ ಅಥವಾ ಯಾವ ಕೀಟದಿಂದ ಇದು ಹರಡ್ತದೆ ಅಂತ ಕೇಳಿದರೆ ಸೊಳ್ಳೆಯಿಂದ. ದೇಹದ ಭಾಗದ ಅಸಹಜ ಹಿಗ್ಗುವಿಕೆ ಅಂದರೆ ಸೋಲನ್ನಾಗುತ್ತೆ ಕೆಲವೊಂದು ಪಾರ್ಟ್ ಆಫ್ ದ ಬಾಡಿ. ಪೀಡಿತರ ತೀವ್ರ ಅಂಗವೈಕಲ್ಯ ಮತ್ತು ಸಾಮಾಜಿಕ ಕಳಂಕಕ್ಕೆ ಕಾರಣವಾಗುತ್ತದೆ. ಸೊ ಇದು ಹೀಗೆ ಟ್ರೀಟ್ಮೆಂಟ್ ಇಲ್ದಲೇ ಬಿಟ್ಟರೆ ದ ಪರ್ಮನೆಂಟ್ ಡಿಸೇಬಿಲಿಟಿಗೆ ಕೂಡ ಕಾರಣ ಆಗಬಹುದು. ಹಾಗೆ ಈ ಪರಾವಲಂಬಿಗಳು 4 ಮುಖ್ಯ ವಿಧದ ಸೊಳ್ಳೆಗಳಿಂದ ಹರಡುತ್ತದೆ: ಕ್ಯುಲೆಕ್ಸ್, ಮ್ಯಾನ್ಸೋನಿಯಾ, ಅನಾಫಿಲಿಸ್ ಮತ್ತು ಇಡಿಸ್. ಟ್ರಿಪಲ್ ಡ್ರಗ್ ಥೆರಪಿ. ಸೊ ನಿಮಗೆ ಪ್ರಿಲಿಮ್ಸಲ್ಲಿ ಟ್ರಿಪಲ್ ಡ್ರಗ್ ಥೆರಪಿ ರಿಲೇಟೆಡ್ ಟು ವಿಚ್ ಡಿಸೀಸ್, ಟು ಕ್ಯೂರ್ ವಿಚ್ ಡಿಸೀಸ್ ಅಂತ ಕೇಳಿದರೆ ಲಿಂಫ್ಯಾಟಿಕ್ ಫಿಲಾರಿಯಾಸಿಸ್. ಇದು WHO ರೆಕಮೆಂಡೇಶನ್ ಮಾಡಿರುವಂತಹ ಒಂದು ಔಷಧಿಯ ಚಿಕಿತ್ಸೆಯಾಗಿದೆ. ಇದನ್ನು ನಾವು IDA ಅಂತಲೂ ಕೂಡ ಕರಿತೀವಿ. ಹಾಗಾದರೆ IDA ಟ್ರೀಟ್ಮೆಂಟ್ ಈಸ್ ರಿಲೇಟೆಡ್ ಟು ಲಿಂಫ್ಯಾಟಿಕ್ ಫಿಲಾರಿಯಾಸಿಸ್. ಈ IDAಯಲ್ಲಿ ಒಳಗೊಂಡಿರುವಂತಹ 3 ಡ್ರಗ್ಗಳು ಬಂದ್ಬಿಟ್ಟು ಐವರ್ಮೆಕ್ಟಿನ್, ಡೈಥೈಲ್ ಕಾರ್ಬಮೈಜೈನ್ ಸಿಟ್ರೇಟ್ ಆ್ಯಂಡ್ ಆಲ್ಬೆಂಡಜೋಲ್. ಸೊ ಈ ಔಷಧವನ್ನು ಸತತ 2 ವರ್ಷಗಳ ಕಾಲಕ
ಕಾಲಗಳ ಕೊಡಬೇಕಾಗುತ್ತದೆ. ಯಾಕಂತಂದರೆ ವಯಸ್ಕ ಹುಳುಗಳ ಜೀವಿತಾವಧಿಯು 4 ವರ್ಷಗಳು. ಆದ್ದರಿಂದ ಅದು ವ್ಯಕ್ತಿಗೆ ಯಾವುದೇ ಹಾನಿಯಾಗದಂತೆ ನೈಸರ್ಗಿಕವಾಗಿ ಅದನ್ನು ಸಾಯುವಂತೆ ಮಾಡಬೇಕು ಅಂತಂದರೆ ಸತತವಾಗಿ 2 ವರ್ಷಗಳ ಕಾಲ ಈ ಟ್ರಿಪಲ್ ಡ್ರಗ್ಗಳನ್ನು ರೋಗಿಗೆ ಕೊಡಬೇಕಾಗ್ತದೆ. ಇಲ್ಲಿ ಥ್ರೂ ಇಮೇಜ್ ತೋರಿಸಿದ್ದೀವಿ. ಸೊ ಒಂದು ಇನ್ಫೆಕ್ಟೆಡ್ ಮಸ್ಕಿಟೋ ಅಥವಾ ಇನ್ಫೆಕ್ಟೆಡ್ ವ್ಯಕ್ತಿಯಿಂದ ಕಚ್ಚಿದರೆ ಆ ಮಸ್ಕಿಟೋಗೆ ಆ ವೈರಸ್ಗಳು ಅಥವಾ ಪ್ಯಾರಾಸೈಟ್ಗಳು ಪಾಸ್ ಆಗುತ್ತದೆ. ಮತ್ತು ಆ ಇನ್ಫೆಕ್ಟೆಡ್ ಮಸ್ಕಿಟೋ ಒಬ್ಬ ವ್ಯಕ್ತಿಯನ್ನು ಕಚ್ಚಿದಾಗ ಅದರ ಲಾರ್ವಾದ ಮೂಲಕ ಅಲ್ಲಿರುವಂತಹ ಪ್ಯಾರಾಸೈಟ್ ಅವ್ರಿಗೆ ಡಿಪಾಸಿಟ್ ಆಗುತ್ತದೆ. ಇದರಿಂದ ಲಿಂಫ್ಯಾಟ್ ಅಂದರೆ ನರ್ವ್ ಸಿಸ್ಟಮ್ಗೆ ಎಫೆಕ್ಟ್ ಮಾಡುತ್ತೆ. ಹಾಗೆ ಇದು ಸೋಲನ್ ಲೆಗ್ ಬಾಡಿಯ ಪಾರ್ಟ್ಗಳನ್ನು ಊತಕ್ಕೆ ಕಾರಣ ಆಗುತ್ತದೆ. ಅಷ್ಟೇ ಅಲ್ಲದೆ ದ ಬ್ಲಡ್ ಫ್ಲೋನು ಕೂಡ ಬ್ಲಾಕೇಜ್ ಮಾಡುತ್ತೆ. ನರ್ವಸ್ ಸಿಸ್ಟಮಲ್ಲಿ ಅಲ್ಲಲ್ಲಿ ಬ್ಲಾಕೇಜ್ಗಳು ಕಾಣಿಸ್ಕೊಳ್ಳುತ್ತೆ. ಸೊ ಮುಂದಿನ ಆರ್ಟಿಕಲ್ ಬಂದ್ಬಿಟ್ಟು ವಸಂತ ಉತ್ಸವ ಸಾಸಿವೆ ಹಬ್ಬ ಸೆಲೆಬ್ರೇಟೆಡ್ ಎಟ್ ಬ್ಲಾಲ್ಬಾಗ್. ಅಂದರೆ ಸಾಸಿವೆಯ ಜೆನೆಟಿಕಲಿ ಮಾಡಿಫೈಡನ್ನು ತಡೆಗಟ್ಟಬೇಕು, ಸಾಸಿವೆಯ ನ್ಯಾಚುರಲ್ ಸಾಸಿವೆಯನ್ನು ಪ್ರೊಟೆಕ್ಷನ್ ಮಾಡಬೇಕು ಅನ್ನುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಇದು ಇಂಡಿಯಾ ಫಾರ್ ಸೇಫ್ ಫುಡ್ ಅನ್ನುವಂತಹ ಸೇಫ್ ಫುಡ್ ವೀಕ್ ಸೆಲೆಬ್ರೇಷನ್ ಮಾಡುವಂತಹ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಹಾಗಾದರೆ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ ಅಂದರೆ ಏನು, ಅದರ ಪರ ಮತ್ತು ವಿರೋಧಗಳ ಪಾಯಿಂಟ್ಸ್ಗಳು ಏನು ಅಂತ ನೋಡೋಣ. WHO ಪ್ರಕಾರ ತಳೀಯವಾಗಿ ಮಾರ್ಪಡಿಸಿದ ಜೀವಿಗಳು ನೈಸರ್ಗಿಕ ಮರು ಸಂಯೋಜನೆಯಲ್ಲಿ ಸಂಭವಿಸಿದ ರೀತಿಯಲ್ಲಿ ಆನುವಂಶಿಕ ವಸ್ತುವನ್ನು ಬದಲಾಯಿಸಿದ ಜೀವಿಗಳನ್ನು ನಾವು ಜೆನೆಟಿಕಲಿ ಮಾಡಿಫೈಡ್ ಅಂತ ಕರಿತೀವಿ. ಭಾರತದಲ್ಲಿ ಎಲ್ಲ ಜೆನೆಟಿಕಲಿ ಮಾಡಿಫೈಡ್ ಬೆಳೆಗಳಿಗೆ ವಾಣಿಜ್ಯ ಉತ್ಪಾದನೆಯಲ್ಲಿ ಬಳಸಲು ಜೆನೆಟಿಕ್ ಇಂಜಿನಿಯರಿಂಗ್ ಅಪ್ರೈಸಲ್ ಕಮಿಟಿ ಇಂದ ಅನುಮೋದನೆ ಅಗತ್ಯವಿದೆ. BT ಹತ್ತಿಯನ್ನು ಭಾರತದಲ್ಲಿ ಅನುಮತಿಸಲಾದ ಏಕೈಕ ತಳೀಯವಾಗಿ ಮಾರ್ಪಡಿಸಿದ ಬೆಳೆಯಾಗಿದೆ. ಅಂದರೆ ಭಾರತದಲ್ಲಿ ಇರುವಂತಹ ಏಕೈಕ ಕಮರ್ಷಿಯಲ್ ಕ್ರಾಪ್ ಜೆನೆಟಿಕಲಿ ಮಾಡಿಫೈಡ್ ಆಗಿರೋದಂಥದ್ದು ಅಂದರೆ ಕಾಟನ್. ಸೊ ಯಾವುದೇ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪನ್ನು ನಾವು ವಾಣಿಜ್ಯ ಉತ್ಪಾದನೆಗೆ ಬಿಡಬೇಕು, ಮಾರ್ಕೆಟ್ಗೆ ಬಿಡಬೇಕು ಅಂದರೆ ಯಾವ ಕಮಿಟಿಯ ಒಂದು ಅನುಮೋದನೆ ಬೇಕಾಗುತ್ತದೆ ಅಂತಂದರೆ ಜೆನೆಟಿಕಲಿ ಇಂಜಿನಿಯರಿಂಗ್ ಅಪ್ರೈಸಲ್ ಕಮಿಟಿ. ಸೊ ಇದು ಯಾವ ಮಿನಿಸ್ಟ್ರಿ ಅಂಡರ್ ಒಳಗಡೆ ಬರುತ್ತೆ ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಬಯೋಟೆಕ್ ನಿಯಂತ್ರಣ ಇಚ್ಛೆಗೆ ದೇಶದಲ್ಲಿ GM ಸಾಸಿವೆಯ ನಿರ್ಧಾರವನ್ನು ಹಲವು ಗುಂಪುಗಳು ವಿರೋಧಿಸಿದೆ. ಅಂದರೆ ಸಾಸಿವೆನೂ ಕೂಡ ಜೆನೆಟಿಕಲಿ ಮಾಡಿಫೈಡ್ ಮಾಡಿಬಿಟ್ಟು ಅದರ ವಾಣಿಜ್ಯ ಉತ್ಪಾದನೆಗೆ ಅವಕಾಶ ಮಾಡಿಕೊಡಬೇಕು ಅನ್ನೋದಕ್ಕೆ ಹಲವಾರು ವಿರೋಧಗಳು ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ಕೆಲವೊಂದು ಪಾಯಿಂಟ್ಸ್ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ ಬೇಕು ಅನ್ನುವಂತಹ ಆಧಾರದ ಮೇಲಿದೆ. ಯಾಕೆ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ ಬೇಕು ಅಂತಂದರೆ ಇದು ಹೆಚ್ಚು ಇಳುವರಿಯನ್ನು ಕೊಡುತ್ತದೆ ಮತ್ತು ರೈತರಿಗೆ ಇದು ಲಾಭವನ್ನು ಕೂಡ ತಂದುಕೊಡುತ್ತದೆ. ಅಷ್ಟೇ ಅಲ್ಲದೆ ಕೀಟನಾಶಕಗಳು ಮತ್ತು ಸಸ್ಯನಾಶಕಗಳು ಬಳಕೆಯನ್ನು ಕಡಿಮೆ ಮಾಡುವಂತಹ ಸಾಮರ್ಥ್ಯವನ್ನು ಕೂಡ ಇವು ಹೊಂದಿದೆ. ಯಾಕಂದರೆ ಜೀನ್ಸ್ನ ಮಾಡಿಫೈಡ್ ಮಾಡ್ತೀವಿ, ಹಾಗಾಗಿ ಇವು ಒಂದು ಡಿಸೀಸ್ ರೆಸಿಸ್ಟೆನ್ಸ್ ಪವರ್ಗಳನ್ನು ಹೊಂದಿರ್ತದೆ. ಹಾಗಾಗಿ ದ ಪೆಸ್ಟಿಸೈಡ್ಸ್ ಅಥವಾ ಫರ್ಟಿಲೈಸರ್ಸ್ನ ಕಡಿಮೆ ಯೂಸ್ ಮಾಡ್ತವೆ. ಪ್ರಪಂಚದಾದ್ಯಂತ ಜನರು 20 ವರ್ಷಗಳಿಗೆ ಹೆಚ್ಚು ಕಾಲ ಜೈವಿಕ ತಂತ್ರಜ್ಞಾನದ ಬೆಳೆಗಳ ಉತ್ಪನ್ನವನ್ನು ಸೇವಿಸುತ್ತಿದ್ದಾರೆ. ಜೆನೆಟಿಕಲಿ ಮಾಡಿಫೈಡ್ ಬೆಳೆಗಳು ಹವಾಮಾನ ಏರಿಳಿತಗಳು ಮತ್ತು ವಿಪರೀತಗಳನ್ನು ತಡೆದುಕೊಳ್ಳುವಂತಹ ವಿನ್ಯಾಸಗಳನ್ನು ಕೂಡ ಹೊಂದಿದ್ದಾವೆ. ಹಾಗಾದರೆ ಇದರ ವಿರುದ್ಧವಾದಗಳನ್ನು ನೋಡೋದಾದರೆ ಈ ಬೆಳೆ ಮಾನವನ ಆರೋಗ್ಯದ ಮೇಲೆ ದೀರ್ಘಾವಧಿಯ ಪರಿಣಾಮಗಳನ್ನು ಉಂಟು ಮಾಡುತ್ತದೆ. ಫಾರ್ ಎಕ್ಸಾಂಪಲ್, ವಿಶ್ವ ಆರೋಗ್ಯ ಸಂಸ್ಥೆಯು ಗ್ಲೈಫೋಸೇಟ್ ಅನ್ನು ಸಂಭವನೀಯ ಕಾರ್ಸಿನೋಜನ್ ಎಂದು ವರ್ಗೀಕರಿಸಿದೆ. ಜೆನೆಟಿಕಲಿ ಮಾಡಿಫೈಡ್ ಆರ್ಗನೈಸೇಷನ್ಗಳು ಸ್ವಯಂ ಪ್ರತಿಕೃತ ಜೀವಿಗಳು ಮತ್ತು ಪರಿಸರದ ಆನುವಂಶಿಕ ಮಾಲಿನ್ಯವನ್ನು ಉಂಟುಮಾಡುತ್ತದೆ ಅನ್ನುವುದನ್ನು ಹಿಂತಿರುಗಿಸಲಾಗುವುದಿಲ್ಲ. ಅಂದರೆ ಇವುಗಳು ನ್ಯಾಚುರಲ್ ಹ್ಯಾಬಿಟೇಟ್ ಅಂತ ಏನಿರುತ್ತದೆ ಅದರ ಮೇಲೆ ಅಥವಾ ಪರಿಸರದ ಮೇಲೆ ಹೆಚ್ಚು ಹಾನಿಯನ್ನು ಉಂಟು ಮಾಡುತ್ತದೆ. ಅಷ್ಟೇ ಅಲ್ಲದೆ ಜನರ ಆರೋಗ್ಯ, ಪರಿಸರ, ಮಣ್ಣು, ಅಂತರ್ಜಲ ಅಥವಾ ಆಹಾರ ಸರಪಳಿಯ ಮೇಲೂ ಕೂಡ ಇದರ ಪರಿಣಾಮವನ್ನು ಇನ್ನೂ ಸರಿಯಾಗಿ ನಾವು ತಿಳಿದುಕೊಂಡಿಲ್ಲ. ಆಣ್ವಿಕ ಮಟ್ಟದಲ್ಲಿ ಬೀಜ ಸಂಗ್ರಹವು ಕಲುಷಿತಗೊಳ್ಳುತ್ತದೆ. ಇದು ರೈತರನ್ನು MNCಗಳ ಅಭ್ಯಾಸಗಳಿಗೆ ಒಳಗಾಗುವಂತೆ ಮಾಡುತ್ತದೆ ಮತ್ತು ಕೃಷಿ ವೆಚ್ಚವನ್ನು ಹೆಚ್ಚಿಸಬಹುದು ಮತ್ತು ಅವರನ್ನು ಸಾಲದ ಬೆಳೆಗೆ ಬೀಳಿಸಬಹುದು. ಅಂದರೆ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ನ ಯಾರು ತಗೊತಾರೆ? MNC ಕಂಪನಿಗಳು. ಫಾರ್ ಎಕ್ಸಾಂಪಲ್, ಆಲೂಗಡ್ಡೆ, ಪೊಟ್ಯಾಟೊ ಒಂದು MNC ಕಂಪನಿ, ಯಾವುದು? ಲೇಸ್. ಸೊ ಇವರು ನಮ್ಮಲ್ಲಿ ಬೆಳೆಯುವಂತಹ ತಳೀಯ ಆಲೂಗಡ್ಡೆಯನ್ನು ಬಳಸುವುದಿಲ್ಲ ಚಿಪ್ಸ್ ಮಾಡೋದಕ್ಕೆ. ಸೊ ಅಡ್ವರ್ಟೈಸ್ಮೆಂಟ್ಗಳನ್ನು ನೀವು ಸಹ ನೋಡಿದ್ದೀರಿ.
ಯಾರು ಸತ್ಯವನ್ನು ಮಾತಾಡ್ತಾರೆ ಅಂತಹ ಆಲೂಗಡ್ಡೆಗಳನ್ನೇ ನಾವು ಪರ್ಚೇಸ್ ಮಾಡ್ತೀವಿ. ಅಂದರೆ ಅಷ್ಟು ಪ್ಯೂರ್ ಆಗಿರುವಂತಹ ಆಲೂಗಡ್ಡೆಯನ್ನು ನಾವು ಸೆಲೆಕ್ಟ್ ಮಾಡಿ ಈ ಚಿಪ್ಸ್ಗಳನ್ನು ತಯಾರು ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಇಂತಹ ಚಿಪ್ಸ್ಗಳಿಗೆ ಅವರು ಜೆನೆಟಿಕಲಿ ಮಾಡಿಫೈಡ್ ಆಗಿರುವಂತಹ ಅಥವಾ ಸದ್ಯಕ್ಕೆ ಜೆನೆಟಿಕಲಿ ಮಾಡಿಫೈಡ್ ಸಮ್ ಹೈಬ್ರಿಡ್ ಪೊಟ್ಯಾಟೊ. ಸೊ ಆವಾಗ ಏನಾಗುತ್ತೆ, ಹೆಚ್ಚು ಹೆಚ್ಚು ಕಮರ್ಷಿಯಲ್ ಕ್ರಾಪ್ಸ್ಗಳನ್ನು ಅವರು ಬೆಳೆಯುವಂಥ ಸಾಧ್ಯತೆ ಇದೆ. ಸೊ ಹೆಚ್ಚು ಹೆಚ್ಚು ಕಮರ್ಷಿಯಲ್ ಕ್ರಾಪ್ಸ್ ಆಗಿರ್ಬೋದು, ಹೆಚ್ಚು ಹೆಚ್ಚು ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ ಬೆಳೀಕಂದ್ರೆ ಅದ್ರ ಕಾಸ್ಟ್ ಕೂಡ ಅಷ್ಟೇ ಇರುತ್ತೆ, ಮೇಂಟೆನೆನ್ಸ್ ಕೂಡ ಅಷ್ಟೇ ಇರುತ್ತದೆ. ಆಗ ಸಾಲದ ಬಳೆಗೆ ಅವರು ಬೀಳಬಹುದು. ಇದು MNC ಅವರಿಗೆ ಲಾಭವನ್ನು ತಂದುಕೊಡುತ್ತದೆ ಹೊರತು ರೈತರಿಗೆ ಯಾವುದೇ ಉಪಯೋಗವನ್ನು ಮಾಡುವುದಿಲ್ಲ ಅನ್ನೋದು ಇದರ ವಿರುದ್ಧವಾದ ವಾದಗಳಾಗಿದೆ. ಸೊ ಮುಂದೆ ಬಂದ್ಬಿಟ್ಟು ಸರ್ವೆ ರೆಕಾರ್ಡ್ಸ್ ದ 290 ಬರ್ಡ್ ಸ್ಪೀಶೀಸ್ ಇನ್ ನಾಗರಹೊಳೆ. ಈ ಆರ್ಟಿಕಲಿಂದ ಟೈಗರ್ ರಿಸರ್ವ್ಸ್ ಆಫ್ ಕರ್ನಾಟಕ, ಇಲ್ಲಿ ನಾಗರಹೊಳೆಯನ್ನು ಮೆನ್ಷನ್ ಮಾಡಿದ್ದಾರೆ. ಮಿಕ್ಕುಳಿದ ಟೈಗರ್ ರಿಸರ್ವ್ಸ್ ಯಾವುದು ಅನ್ನೋದಾದರೆ, ಕರ್ನಾಟಕದಲ್ಲಿ 5 ಟೈಗರ್ ರಿಸರ್ವ್ಸ್ ಇದೆ. ಅದು ಬಂಡೀಪುರ, ಭದ್ರಾ, ನಾಗರಹೊಳೆ, ದಾಂಡೇಲಿ, ಹನ್ಸಿ ಮತ್ತು BRT ಟೈಗರ್ ರಿಸರ್ವ್ಸ್. ಮುಂದಿನ ಆರ್ಟಿಕಲ್ ಬಂದ್ಬಿಟ್ಟು ಮಹರ್ಷಿ ದಯಾನಂದ್ ರಿಮೂವ್ ದ ಎವಿಲ್ಸ್ ಫಾಲ್ಸ್ಲಿ ಅಟ್ರಿಬ್ಯೂಟೆಡ್ ಟು ದ ರಿಲಿಜನ್ ಮೋದಿ. ಅಂದರೆ ಇತ್ತೀಚೆಗೆ ನಾವು 200ನೇ ಬರ್ತ್ ಆ್ಯನಿವರ್ಸರಿ ಆಫ್ ದಯಾನಂದ ಸರಸ್ವತಿ ಜಿ ಅವ್ರನ್ನ ಸೆಲೆಬ್ರೇಟ್ ಮಾಡುವಾಗ ಮೋದಿಜಿಯವರು ಅವರ ಬಗ್ಗೆ ರಿಲಿಜನ್ಗೆ ಅಂಟಿಕೊಂಡಿದ್ದಂಥ ಕೆಲವು ಫಾಲ್ಸ್ ಎವಿಲ್ಸ್ಗಳನ್ನು ಅವರು ತೊಡೆದು ಹಾಕಿದ್ದಾರೆ, ರಿಮೂವ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಸೊ ನಿಮ್ಮ ಮಾಡರ್ನ್ ಇಂಡಿಯಾದಲ್ಲಿ ಪರ್ಸ್ನಾಲಿಟೀಸ್ ವಿಷಯದ ಅಡಿಯಲ್ಲಿ ಈ ದಯಾನಂದ ಸರಸ್ವತಿಯವರು ಇಂಪಾರ್ಟೆಂಟ್ ಆಗ್ತಾರೆ. ಸೊ ಹಾಗಾದರೆ ಇವರ ಬಗ್ಗೆ ಕೆಲವೊಂದು ವಿಷಯವನ್ನು ನೋಡೋಣ. ಸೊ ಮಾಡರ್ನ್ ಇಂಡಿಯಾದಲ್ಲಿ ಎರಡು ರೀತಿಯ ಮೂಮೆಂಟ್ಸ್ಗಳನ್ನು ನಾವು ನೋಡಬಹುದು, ರಿಫಾರ್ಮಿಸ್ಟ್ ಮತ್ತು ರಿವೈವಲಿಸ್ಟ್. ಸೊ ಈ ರಿವೈವಲಿಸ್ಟ್ ಏನಿರ್ತಾರೆ ಅವರು ಇಂಗ್ಲೀಷ್ ಎಜುಕೇಷನ್ಗಳಿಗೆ ಸಪೋರ್ಟನ್ನು ಮಾಡ್ತಾರೆ. ಅಂದರೆ ಇಂಗ್ಲೀಷ್ ಎಜುಕೇಷನ್ ಅಥವಾ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅನ್ನುವಂಥ ವಿಷಯಗಳನ್ನು ನಾವು ಕಲಿಬೇಕಾಗುತ್ತದೆ. ಅದು ಚೇಂಜಸ್ ಸೋಷಲಿ, ಎಕನಾಮಿಕಲಿ, ಪೊಲಿಟಿಕಲಿ ನಮ್ಮ ಜನರಲ್ಲಿ ಚೇಂಜಸನ್ನು ತರಲು ಸಾಧ್ಯ ಅಂತ ಹೇಳ್ತಾರೆ. ಆದರೆ ರಿಫಾರ್ಮಿಸ್ಟ್ ಇರೋರು ಇಲ್ಲ ಭಾರತದ ಕಲ್ಚರ್ ಏನಿದೆ, ಇಂಡಿಯನ್ ಕಲ್ಚರ್ನ ನಾವು ರಿಫಾರ್ಮ್ ಮಾಡಬೇಕು. ಸೊ ಅದರಲ್ಲಿ ನಾವು ಸಾಕಷ್ಟು ವಿಷಯಗಳನ್ನು ಕಲ್ತ್ಕೊಂಡು ಇಂಪ್ರೂವ್ ಮಾಡಲು ಸಾಧ್ಯ ಇದೆ. ಹಾಗಾಗಿ ಈ ರಿಫಾರ್ಮಿಸ್ಟ್ ಮೂಮೆಂಟ್ ಒಳಗಡೆ ಬರುವಂತಹ ಒಂದು ಮೂಮೆಂಟ್ ಬಂದ್ಬಿಟ್ಟು ಆರ್ಯ ಸಮಾಜ್. ಸೊ ದಯಾನಂದ ಸರಸ್ವತಿಯವರು ಒಬ್ಬ ಸೋಷಿಯಲ್ ರಿಫಾರ್ಮಿಸ್ಟ್ ಆಗಿರ್ತಾರೆ ಮತ್ತು ಫಿಲಾಸಫರ್ ಆಗಿರ್ತಾರೆ, ಇಂಡಿಯನ್ ಫಿಲಾಸಫರ್ ಕೂಡ ಆಗಿರ್ತಾರೆ, ಹಾಗೆ ಫೌಂಡರ್ ಆಫ್ ಆರ್ಯನ್ ಸಮಾಜ್. ಇವರು ಒಂದು ಪುಸ್ತಕವನ್ನು ಬರೀತಾರೆ, ಅದರ ಹೆಸರು ಸತ್ಯಾರ್ಥ ಪ್ರಕಾಶ. ಹಾಗೆ ಇವರು ಗೋ ಬ್ಯಾಕ್ ಟು ವೇದಾಸ್ ಅನ್ನುವಂತಹ ಒಂದು ಸ್ಲೋಗನನ್ನು ಕೂಡ ಕೊಡ್ತಾರೆ. ಅಂದರೆ ವೇದದ ಕಾಲಗಳಿಗೆ ಹೋಗಬೇಡಿ, ಅದರ ಟೀಚಿಂಗ್ಸ್, ವೇದದಲ್ಲಿ ನಾವು ಏನೇನು ಓದಬೇಕು ಅದರ ಹಿಂದೆ ಹೋಗಿ ಅನ್ನುವಂತಹ ಮುಖ್ಯ ಉದ್ದೇಶ ಗೋ ಬ್ಯಾಕ್ ಟು ವೇದಾಸ್ನ ಸ್ಲೋಗನ್ ಆಗಿರುತ್ತದೆ. ಹಾಗೆ ಇವರು ವೇದಗಳನ್ನು ದ ಇಂಡಿಯಾಸ್ ರಾಕ್ ಆಫ್ ಏಜಸ್, ಇಂಡಿಯಾಸ್ ರಾಕ್ಸ್ ಆಫ್ ಏಜಸ್ ಅಂತಲೂ ಕೂಡ ಕರೀತಾರೆ. ಅಷ್ಟೇ ಅಲ್ಲದೆ ಇವರು ಶುದ್ಧಿ ಮೂಮೆಂಟನ್ನು ಸ್ಟಾರ್ಟ್ ಮಾಡ್ತಾರೆ. ಯಾರೆಲ್ಲ ಹಿಂದೂ ಇಂದ ಬಿಟ್ಬಿಟ್ಟು ಮುಸ್ಲಿಮ್ಗೆ ಅಥವಾ ಕ್ರಿಶ್ಚಿಯನ್ ರಿಲಿಜನ್ಗೆ ಕನ್ವರ್ಟ್ ಆಗಿರ್ತಾರೋ ಅವರನ್ನು ಮತ್ತೆ ಹಿಂದೂಯಿಸಮ್ಗೆ ಕರ್ಕೊಂಡು ಬರುವಂತಹ ಮುಖ್ಯ ಉದ್ದೇಶದಿಂದ ಇವರು ಶುದ್ಧಿ ಮೂಮೆಂಟನ್ನು ಸ್ಟಾರ್ಟ್ ಮಾಡ್ತಾರೆ. ಇವರು ಕಾಸ್ಟ್ ಸಿಸ್ಟಮಿನ ವಿರುದ್ಧ ಅಥವಾ ಅನ್ಟಚಬಿಲಿಟಿ, ಚೈಲ್ಡ್ ಮ್ಯಾರೇಜ್, ಸತಿ ಸಿಸ್ಟಮ್, ಹಲವಾರು ರಿಲಿಜಿಯಸ್ ಇವಿಲ್ಸ್ಗಳ ವಿರುದ್ಧ ಹೋರಾಡಿ ಅವುಗಳನ್ನು ರಿಮೂವ್ ಮಾಡೋದಲ್ಲಿ ತನ್ನದೇ ಆದಂಥ ಪಾತ್ರವನ್ನು ಹೊಂದಿದ್ದಾರೆ. ಸೊ ಇಷ್ಟು ಈ ದಿನದ ಆರ್ಟಿಕಲ್ ಆಗಿತ್ತು. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಸ್ಟಡಿ ವೆಲ್, ಬಾಯ್, ಟೇಕ್ ಕೇರ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ.